ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ದೀಪಾ ಸಂತೋಷ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಒನ್ ಡೇ ಟ್ರಿಪ್ ಥರ ಬಂದಿದ್ವಿ ಫ್ಯಾಮಿಲಿ ಜೊತೆ. ಲೈಕ್ ನಮ್ಮದು ಹೊಸ ಕಾರ್ ತೊಗೊಂಡಿದ್ವಲ್ಲ, ಅದನ್ನು ಪೂಜೆ ನಾವು ಮಾಡಿಸ್ಬೇಕಾಗಿತ್ತು ನಮ್ಮ ಕಾರ್ಗೆ. ಸೊ ಅದಕ್ಕೋಸ್ಕರ ಹಾಗೆ ಇದ್ದಕ್ಕಿದ್ದಂಗೆ ರಾತ್ರಿ ಹೊರಟ್ಬಿಟ್ಟು ಬಂದುಬಿಟ್ವಿ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಸ್ಯಾಟರ್ಡೆ ಸಂಡೇ ಹೋಗೋಣ ಅಂತ. ಬಟ್ ನನ್ನ ಹಸ್ಬೆಂಡು ಡ್ಯೂಟಿ ಮುಗಿಯೋದು 1 o'clock ಆಗುತ್ತೆ, ಮಿಡ್ ನೈಟು. ಸೊ ಅವ್ರು ವರ್ಕ್ ಫ್ರಮ್ ಹೋಮ್ ಅಲ್ವಾ. ಸೊ ಅದು ಅವ್ರದ್ದು ಮುಗ್ದಿದ ತಕ್ಷಣವೇ ನಾನೇನು ಮಾಡಿದೆ, ಆಯಿತು ಹೊರಡೋಣ ಬಾ, ಹೀಗೆ ಹೆಂಗಿದ್ರೂ ನಿದ್ದೆ ಬರೋಲ್ಲ 4 ಗಂಟೆವರೆಗೂ. ಆ್ಯಕ್ಚುಲಿ ಹೋಗ್ಬೇಕು ಅನ್ನೋ ಥರ ಇರುತ್ತಲ್ವ ಮೂಡು. ಸೊ ನಿದ್ದೆನೂ ಬರೋಲ್ಲ, ಸುಮ್ಮನೆ ಹಿಂಗೆ ಹೊರಟ್ಬಿಡೋಣ ಅಂತ ಹೇಳ್ಬಿಟ್ಟು ಇದ್ದಕ್ಕಿದ್ದಂಗೆ ರಾತ್ರಿ ಹೊರಟ್ಬಿಟ್ಟು ಬಂದುಬಿಟ್ವಿ. ಇಲ್ಲಿ ಫಸ್ಟು ಕಾರ್ ಪೂಜೆ ಮಾಡಿಸೋಕ್ಕಿಂತ ಇಲ್ಲಿ ಹತ್ರನೇ ನಮ್ಮದು ಜೈನ್ ದೇವಸ್ಥಾನ ಇದೆ ಅಲ್ವಾ, ಅಲ್ಲಿ ಬಂದುಬಿಟ್ಟು ಅಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಆಮೇಲೆ ನಾವು ಹೋಗ್ತಾ ಇರೋದು ಇವಾಗ ದೇವಸ್ಥಾನ ಇಲ್ಲೇ ಹತ್ತಿರ ಇರೋದಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂತಂದರೆ ಸಿಗಂದೂರು ಚೌಡೇಶ್ವರಿ ಅಮ್ಮನವ್ರನ್ನ ದರ್ಶನ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ. ಜಸ್ಟ್ ಇವಾಗ ಇನ್ನು ನಮ್ಮ ದೇವಸ್ಥಾನಕ್ಕೆ, ನಮ್ಮ ಜೈನ್ ಟೆಂಪಲ್ಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು, ನನ್ನ ಮಗಳು, ನನ್ನ ಹಸ್ಬೆಂಡು, ನಮ್ಮ ಮಮ್ಮಿ ಎಲ್ಲರೂ ಫ್ರೆಶ್ ಅಪ್ ಆಗಿಬಿಟ್ಟು ಅದಾಗಿದ್ಮೇಲೆ ಇಲ್ಲಿಂದ 2 hours ಜರ್ನಿ. ಹಾಗೆ ಹೋಗಿ ಮತ್ತೆ ಬಂದು ಇಲ್ಲಿ ಲೈಕ್ ಒಂದು ನೈಟ್ ಉಳ್ಕೊಂಡು ನೆಕ್ಸ್ಟ್ ಸಂಡೇ ಮಾರ್ನಿಂಗು, ಆ್ಯಕ್ಚುಲಿ ಸಾಟರ್ಡೇ ಪೂಜೆ ಮಾಡಿಸ್ಬಾರ್ದಂತೆ ಕಾರಿಗೆ. ಸೊ ಅದಕ್ಕೋಸ್ಕರ ಸಂಡೇ ಮಾರ್ನಿಂಗ್ ಪೂಜೆ ಮಾಡಿಸ್ಬಿಟ್ಟು ಆಮೇಲೆ ಹೊರಡೋದು. ಸೊ ಇದು ಪ್ಲ್ಯಾನ್ ಇರೋದು. ನನ್ನ ಮಗಳು ನೋಡಿ ಇವಾಗ ಕಾರಲ್ಲೆಲ್ಲ ಲಾಕ್ ಮಾಡಿಬಿಟ್ಟು ಜಸ್ಟು ಇವಾಗ ನನ್ನ ಹಸ್ಬೆಂಡ್ ಕೀ ಇಸ್ಕೊಂಬರಕ್ಕಂತ ಹೋಗಿದ್ದಾರೆ ರೂಮ್ದು. ಲೈಕ್ ಕಾರ್ ಬರುತ್ತಲ್ವ, ಸೊ ಕಾರಲ್ಲೇ ಹೋಗಿಬಿಡ್ತೀವಿ. ಇಷ್ಟು ನಮ್ಮ ಪ್ಲ್ಯಾನ್ ಇದೆ ಫ್ರೆಂಡ್ಸ್. ಇದ್ದಕ್ಕಿದ್ದಂಗೆ ನೈಟ್ ಹೊರಟ್ಬಿಟ್ಟು ಬಂದ್ವಿ. ಫುಲ್ಲು ನಂಗಂತೂ ನಿದ್ದೆ ಆಗಿರಲಿಲ್ಲ. ಡ್ರೈವಿಂಗ್ ಮಾಡ್ತಿದ್ದೀರಿ? ಸೊ ಹೊರಡ್ತಾ ಇದ್ದೀವಿ. ಅಡಿಯ ರೂಮಿಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಆಮೇಲೆ ಸಿಗ್ತೀನಿ. ಹೋಗುವಾಗ ಡ್ರೆಸ್ ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತೀನಿ ನಿಮಗೆ. ಒಂದು ದಿನ ಟ್ರಿಪ್ನ ನಾನು ನಿಮಗೆ ಜೊತೆ ಹಂಚ್ಕೋತೀನಿ. ಸೊ ಎಂಡ್ವರೆಗೂ ಬ್ಲಾಗ್ನ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ ನೋಡಿ, ನಾವು ಹೋಗೋದಕ್ಕೆಲ್ಲ ಈ ರೀತಿ ಬೆಡ್ಡು ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ನಮ್ಮ ಮಮ್ಮಿ, ನನ್ನ ಮಗಳು, ನನ್ನ ಹಸ್ಬೆಂಡು. ಈ ರೀತಿ ಇದೆ ನೇಚರು ನೋಡಿ ಸಖತ್ತಾಗಿದೆ ನೇಚರ್ ಮಾತ್ರ. ಸೊ ಇದ್ರ ಒಳಗಡೆ ಹೋದರೆ ಇವಾಗ ನಮಗೆ ರೂಮ್ಸ್ ಅವೈಲೇಬಲ್ ಇದೆ. ಇಲ್ಲಿ ನೇಚರ್ದು ವಿಡಿಯೋನ ಹಾಕಿರ್ತೀನಿ, ಅದನ್ನು ನೋಡಿ ನೀವೇನೇ ಹೇಳಿ ಹೇಗಿದೆ ಅಂತ. ಸಕ್ಕತ್ತಾಗಿದೆ. ಮಳೆ ಕೂಡ ಬರುತ್ತೆ ಇಲ್ಲಿ, ಲೈಕ್ ಈವ್ನಿಂಗ್ ಟೈಮ್ ಬರುತ್ತೆ ಅಂತೆ. ಇಲ್ಲೂ ಇವಾಗಲೂ ಕೂಡ ರೋಡ್ ವೆಟ್ ಇತ್ತು. ಆ್ಯಕ್ಚುಲಿ ನಿನ್ನೆ ನೈಟ್ ಮಳೆ ಆಗಿದೆ ಅನಿಸುತ್ತೆ. ಸೊ ವೆಟ್ ಇತ್ತು. ತುಂಬಾ ಚೆನ್ನಾಗಿದೆ ನೇಚರು. ಎಂಜಾಯ್ ಮಾಡಿ ನೀವು. ಸೊ ಫ್ರೆಂಡ್ಸ್, ಫೈನಲ್ ಆಗಿ ಇವಾಗ ಸಿಗಂದೂರು ಚೌಡೇಶ್ವರಿಗೆ ಹೋಗ್ತಾ ಇದ್ದೀವಿ. ಒನ್ ಡೇ ಇಲ್ಲಿ ಬಂದು ಸ್ಟೇ ಆಗಿಬಿಟ್ಟು ಇಲ್ಲಿ ರೂಮ್ ಎಲ್ಲ ತೊಗೊಂಡ್ಬಿಟ್ಟು ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಇಲ್ಲೂ ಕೂಡ ದೇವರ ದರ್ಶನ ಮುಗಿಸ್ಕೊಂಡು ನಮ್ಮ ಜೈನ್ ದೇವಸ್ಥಾನದಲ್ಲಿ ಇವಾಗ ಸಿಗಂದೂರಿಗೆ ಇಲ್ಲಿಂದ 2 hours ಜರ್ನಿ. ಸೊ ಅಲ್ಲಿಗೂ ಕೂಡ ಹೋಗ್ತಾಯಿದ್ದೀನಿ. ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ. ಸಿಗಂದೂರು ಚೌಡೇಶ್ವರಿ ಅಮ್ಮನ ನೀವು ಕೂಡ ನೋಡುವಂಥ ಅವಕಾಶ ಕೂಡ ಸಿಗುತ್ತೆ. ಸೊ ಬನ್ನಿ, ಇವಾಗ ನಾನು ಈ ರೀತಿ ರೆಡಿಯಾಗಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಇನ್ ಕೇಸ್ ನಿಮಗೆ ಈ ಡ್ರೆಸ್ ಲಿಂಕ್ ಏನಾದರೂ ಬೇಕಂತಂದರೆ ಡೆಫಿನೆಟಾಗಿ ಲಿಂಕ್ ಅಂತ ಕೇಳಿ ನಾನು ಕಳಿಸ್ತೀನಿ ನಿಮಗೆ. ಸೊ ಬನ್ನಿ ಫ್ರೆಂಡ್ಸ್, ಹೋಗೋಣ ಇವಾಗ ಸಿಗಂದೂರು ಚೌಡೇಶ್ವರಿಗೆ. ಫ್ರೆಂಡ್ಸ್, ಇವಾಗ ಹೊರಡ್ತಾ ಇದ್ವಿ. ಇವಾಗ ಆಲ್ಮೋಸ್ಟ್ 2 o'clock ಆಗಿದೆ ಟೈಮು. ನಾನು, ನನ್ನ ಹಸ್ಬೆಂಡು, ನನ್ನ ಮಗಳು, ಮಮ್ಮಿ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಇನ್ನೇನು ರೀಚ್ ಆಗಿದ ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ, ದೇವಸ್ಥಾನದಲ್ಲಿ ಸಿಗ್ತೀನಿ.
ಫ್ರೆಂಡ್ಸ್ ನೋಡಿ, ನಾವು ಸಿಗಂದೂರು ದೇವಸ್ಥಾನಕ್ಕೆ ಹತ್ತಿರ ಒಂದು 2 ಕಿಲೋಮೀಟರ್ಸ್ ಹತ್ತಿರ ಇದೆ ನಮಗೆ. ಇವಾಗ ನೋಡ್ಬೋದು, ಇದೇ ಲಾಸ್ಟ್ ಟೈಮ್ ಬ್ರಿಡ್ಜ್ ಇನಾಗ್ರೇಷನ್ ಮಾಡಿದ್ರು ನಮ್ಮ ಮೋದಿಜಿಯವರು. ಬಿಫೋರ್ ಹೇಗೆ ಹೋಗಬೇಕಾಗಿತ್ತು ದೇವಸ್ಥಾನಕ್ಕೆ, ಹೇಗೆ ಎಂಟ್ರಿ ಆಗಬೇಕಾಗಿತ್ತು ಅಂತಂದರೆ ದೋಣಿಯಲ್ಲೇ ಹೋಗಬೇಕಾಗಿತ್ತು, ಲೈಕ್ ಬೋಟಲ್ಲೇ ಹೋಗಬೇಕಾಗಿತ್ತು. ಆಮೇಲೆ ಸಾಯಂಕಾಲ 5 ಗಂಟೆಗೆಲ್ಲ ಕ್ಲೋಸ್ ಆಗ್ತಾಯಿತ್ತು. ಸೊ ಇವಾಗ ಹಾಗಿಲ್ಲ, ಬ್ರಿಡ್ಜ್ ಓಪನ್ ಆಗಿರುವಾಗಿಂತ ತುಂಬಾ ಚೆನ್ನಾಗಿದೆ. ನೈಟ್ ಮಾತ್ರ ನಾನು ಡೇಯಲ್ಲಿ 4 o'clock ಹಾಗೆ ಶೂಟ್ ಮಾಡಿರೋದು. ನೈಟ್ ಮಾತ್ರ ಲೈಟಿಂಗ್ಸು, ಆ ಕಡೆ ಈ ಕಡೆ ವಾಟರ್ ಸಖತ್ತಾಗಿರುತ್ತೆ. ವ್ಯೂ ಮಾತ್ರ ನೋಡ್ಬೋದು. ಎಷ್ಟು ಲೈಕ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ನೀಟಾಗಿ ನೋಡ್ತಾ ಇರ್ತಾರೆ, ಫೋಟೋಸ್ ಎಲ್ಲ ಶೂಟ್ ಮಾಡ್ಕೊಳ್ತಾರೆ. ಸಖತ್ತಾಗಿದೆ. ಫುಲ್ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಫ್ರೆಂಡ್ಸ್, ಫೈನಲ್ ಆಗಿ ಸಿಗಂದೂರು ಚೌಡಮ್ಮ ದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ. ನೋಡಿ, ಅಂಬ ಹೋಗ್ತಾನೆ ಇಲ್ಲ, ನಮ್ಮ ಲಕ್ಷ ಹಿಡ್ಕೊಂಡ್ಬಿಟ್ಟಿದೆ ಅಂಬ ಡಾಗಿ. ನೋಡಿ, ದೇವಸ್ಥಾನ ಇಲ್ಲೇ ಇದೆ. ಒಳಗಡೆ ದರ್ಶನಕ್ಕೆ ಹೋಗೋಣ ಬನ್ನಿ. ಶಾಮಿ ಮಾಡಮ್ಮ, ಶಾಮಿ ಮಾಡ. ನೋಡಿ ಎಷ್ಟು ಜನ ಬಂದು. ಆನೆಕಲ್ ಬೀಳ್ತಾವ. ಸೊ ಫೈನಲ್ ಆಗಿ ಸಿಗಂದೂರಮ್ಮನ ದರ್ಶನ ಮುಗೀತು. ತುಂಬಾ ಚೆನ್ನಾಗಾಯಿತು. ಆದರೆ ಫೋಟೋ ವೀಡಿಯೋಸ್ ಎಲ್ಲ ಅಲೋ ಮಾಡಿಲ್ಲ. ಆದರೂ ಕೂಡ ಸ್ವಲ್ಪ ಇಟ್ಕೊಂಡು ಯಾವುದು ಕೂಡ ಅಲೋ ಮಾಡಲ್ಲ. ಹಾಗೆ ತುಂಬಾ ಮಳೆ ಅಂದರೆ ಮಳೆ. ಅಲ್ಲಿ 4 o'clock ಮೇಲೆ ಸಖತ್ತಾಗಿ ಮಳೆ ಬಂದಿತ್ತು. ನಾವು ಕೂಡ ರೂಮ್ ಕಡೆ ದಿ ನೆಕ್ಸ್ಟ್ ಡೇ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ. ನಾವು ದೇವಸ್ಥಾನದಲ್ಲಿ ನಮ್ಮ ಕಾರ್ಗೆ ಪೂಜೆ ಮಾಡಿಸ್ಬೇಕು. ಸೊ ಅದಕ್ಕೋಸ್ಕರ ಇವತ್ತು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬೆಂಗಳೂರಿಗೆ. ಆಲ್ಮೋಸ್ಟು ಅಭಿಷೇಕ ಆಗಿದ ಮೇಲೆ, ದೇವರಿಗೆ ಅಭಿಷೇಕ ಆಗಿದ ಮೇಲೇ ಪೂಜೆ ಮಾಡಿಸ್ತಾರೆ. ಸೊ ಅದಕ್ಕೋಸ್ಕರ ನಮ್ಮ ಕಾರು ಇವಾಗ ವಾಶ್ ಆಗಿದೆ, ಫುಲ್ ರೆಡಿ ಆಗಿದೆ. ಜಸ್ಟು ಇವಾಗ ಪೂಜೆ ಮುಗಿಸ್ಕೊಂಡು ನಾವು ಹೊರಡೋದು ಬೆಂಗಳೂರಿಗೆ. ಸೊ ನಾವು ಯಾಕೆ ಈ ದೇವರಿಗೆ ಬಂದು ಕಾರ್ ತೊಗೊಂಡಿರುವಾಗ, ಲಾಸ್ಟ್ ಕಾರ್ ತೊಗೊಂಡಿರುವಾಗೂ ಈ ದೇವರಿಗೆ, ಈ ಪದ್ಮಾವತಿ ಅಮ್ಮನವ್ರಿಗೆ ಬಂದು ಪೂಜೆ ಮಾಡಿಸ್ಕೊಂಡಿದ್ವಿ. ಹಾಗೆ ಈ ಕಾರ್ ತೊಗೊಳ್ಳುವಾಗ್ಲೂ ನಾವೊಂದು ಪ್ರಸಾದನ ಕೇಳಿದ್ದೆ. ಸೊ ಅದಕ್ಕೆ ಈ ಕಾರ್ ತೊಗೊಳಕ್ಕೂ ಕೂಡ ಪ್ರಸಾದ ಕೊಟ್ಟಿತ್ತು. ಆಮೇಲೆ ನಾನು ಅಂದ್ಕೊಂಡಿದ್ದೆ ಕೂಡ, ನಾನು ಈ ಕಾರ್ನು ತೊಗೊಂಡು ಬಂದು ನಿನ್ನ ಸನ್ನಿಧಿಗೆ ತೊಗೊಂಡು ಬಂದು ಪೂಜೆನ ಮಾಡಿಸ್ತೀನಿ ಅಂತ. ಬಿಕಾಸ್ ಯಾಕೆ ನಾವು ಈ ದೇವ್ರನ್ನ ಅಷ್ಟು ನಂಬ್ತೀವಿ, ನಂಬಿಕೆ ಇಟ್ಕೊಂಡಿದ್ದೀವಿ ಅಂತಂದರೆ, ಆ ದೇವರಿಗೆ ನಾವು ಆ್ಯಕ್ಚುಲಿ ತುಂಬಾ ಬಿಲೀವ್ ಮಾಡ್ತೀವಿ. ನಾನು ಏನು ಬಿಲೀವ್ ಮಾಡಿಲ್ಲ ಅಂದ್ರೂ ನಮ್ಮ ಅಮ್ಮನವರು, ಪದ್ಮಾವತಿ ಅಮ್ಮನವ್ರಿಗೆ ತುಂಬಾ ಬಿಲೀವ್ ಮಾಡ್ತೀನಿ. ಸೊ ಆ ದೇವರ ಅನುಗ್ರಹದಿಂದ ನಮಗೆ ಈ ಕಾರ್ ಕೂಡ ಸಿಕ್ತು. ಸೊ ಅದಕ್ಕೋಸ್ಕರನೇ ನಾನು ಈ ಸತಿ ಪೂಜೆನ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಬಂದಿದ್ವಿ. ನಾರ್ಮಲ್ ಪೂಜೆನ ಅಲ್ಲಿ ಬೆಂಗಳೂರಲ್ಲೇ ಮಾಡಿಸಿದ್ದೆ, ಶಿವ ಟೆಂಪಲಲ್ಲಿ. ಇವಾಗ ಜಸ್ಟು ಈ ದೇವರಿಗೆ ಒಂದು ಸತಿ ಪೂಜೆ ಮಾಡಿಸಿದ್ರೆ, ಹೊಸ ಕಾರ್ ತೊಗೊಂಡಿದ್ದೀವಲ್ಲ, ಸೊ ಪೂಜೆ ಮಾಡಿಸಿದ್ರೆ ನನಗೇನೋ ಸಮಾಧಾನ. ನಾವು ಈ ದೇವ್ರನ್ನ ನಂಬ್ತಾ ಇರೋ ಕಾರಣ ಅಂತಂದರೆ, ನಮಗೆ ಏನಾದರೂ ಆಗಿರಲಿ, ಒಂದು ಏನಾದರೂ ಸಕ್ಸಸ್ ಆಗಿರಲಿ, ಈ ದೇವ್ರನ್ನ ನಂಬಿ ನಾವು ತಗೊಳ್ಳೋದು. ಸೊ ಅದಕ್ಕೋಸ್ಕರ ತುಂಬಾ ನಂಬಿಕೆ ಇದೆ ಅಮ್ಮನವ್ರ ಮೇಲೆ. ಸೊ ಅದಕ್ಕೋಸ್ಕರನೇ ಪೂಜೆ ಮುಗಿಸ್ಕೊಂಡು ಆ ದೇವ್ರದ್ದು ಪ್ರಸಾದ ನಿನ್ನೆ ಏನೋ ಕೇಳಿದ್ವಿ, ಅದು ಪ್ರಸಾದ ಕೂಡ ಕೊಡ್ತು. ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಶಾರ್ಟ್ ವಿಡಿಯೋ ಥರ ಮಾಡ್ಕೊಂಡಿದ್ದೀನಿ, ಅದನ್ನು ಅಟ್ಯಾಚ್ ಮಾಡಿರ್ತೀನಿ. ನೀವು ನೋಡಿ ಏನು ಅನ್ನಿಸ್ತು, ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ, ಲೆಟ್ಸ್ ಗೋ. ಹಾಗೆ ಪೂಜೆ ಮುಗಿಸ್ಕೊಂಡು ನಮ್ಮ ಕಾರ್ ನೋಡಿ ಇಲ್ಲೇ ನಿಂತ್ಕೊಂಡಿದೆ. ಸೊ ವೈಟ್ ಕಲರ್, ಸಿಲ್ವರ್ ಕಲರ್ ಟೈಪು. ಸೊ ಹೋಗೋಣ ಬನ್ನಿ ಫ್ರೆಂಡ್ಸ್. ನಮ್ಮ ಮಮ್ಮಿ, ನನ್ನ ಹಸ್ಬೆಂಡು ಮತ್ತು ನನ್ನ ಮಗಳು ಯಾವ ರೀತಿ ರೆಡಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ನನ್ನ ಮಗಳನ್ನ ಚೆನ್ನಾಗಿ ರೆಡಿ ಆಗಿದ್ದಾಳೆ. ಸೊ ತೋರಿಸ್ತೀನಿ ಬನ್ನಿ. ಹಾಯ್ ಹೇಳು ಬಂಗಾರಿ. ಹಾಯ್ ಹಾಯ್ ಹೇಳಮ್ಮ. ಹಾಯ್ ಲಕ್ಷು, ಹಾಯ್ ಹೇಳು. ಹಾಯ್. ಇಲ್ಲಿ ನೋಡು, ಕ್ಯಾಮ್ರಾ ನೋಡಮ್ಮ. ಹಾಯ್ ಮಾಡು. ನನ್ನ ಹಸ್ಬೆಂಡು, ಇಲ್ಲಿ ನಮ್ಮ ಮಮ್ಮಿ ಫುಲ್ ಟಯರ್ಡ್ ಆಗಿಬಿಟ್ಟವ್ರೆ ನನ್ನ ಮಗಳನ್ನ ಕರ್ಕೊಂಡು. ಇದು ನಮ್ಮ ಕಾರು ನೋಡಿ ಫ್ರೆಂಡ್ಸ್. ಇದೇ ದೇವಸ್ಥಾನ. ನೋಡಿ
ಇದ್ರ ಒಳಗಡೆನೆ ಅಮ್ಮನವ್ರು ಇರೋದು. ಒಳಗಡೆ ಹೋಗೋಣ ಬನ್ನಿ. ಆದರೆ ಒಳಗಡೆ ಬಿಡಲ್ಲ, ಅಲೌ ಇಲ್ಲ. ಇವಾಗ ಅಲಂಕಾರ ಮಾಡ್ತಾ ಇದ್ದಾರೆ ಅಮ್ಮನವ್ರಿಗೆ. ನೋಡಿ ಅಲಂಕಾರ ಮಾಡ್ತವ್ರೆ ಒಳಗಡೆ. ನೋಡಿ ಫ್ರೆಂಡ್ಸ್, ಇದೆಲ್ಲ ಅವಾಗಿನ ಕೆತ್ತನೆ, ಎಲಿಫೆಂಟ್ ನೋಡಿ, ಸಖತ್ತಾಗಿದ್ದಾವಲ್ಲ ನಮ್ಮ ತೀರ್ಥಂಕರು. ನೋಡಮ್ಮ, ಅಲ್ಲೇ ಇಲ್ಲ ಐತಿ ಡಾಗಿನಿಂದು. ಅವಳಿಗೆ ಅಲ್ಲಿರೋ ಪಾಪುದು ಕಾರ್ ಬೇಕಂತ, ಅಲ್ಲಿ ಪಾಪು ಇದೆ, ಕಾರ್ ಬೇಕಂತ. ಇವಳಿಗೆ ಇಲ್ಲಿ ಡಾಗಿ ಬಿಟ್ಬಿಟ್ಟು ಕಾರ್ ನೋಡೋಕೆ ಹೋಗ್ಯಾಳ. ನೋಡಿ ಆ ಪಾಪುದ ಕಾರು. ಲೇ ಲಕ್ಷ ಲಕ್ಷ ಇಲ್ಲಿ 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 ಕಾರು ನೋಡಿ. ಅಲ್ಲಿ ಫೋಟೋ ಇಡೋಕ್ಕೆ, ವಿಡಿಯೋ ಮಾಡೋಕ್ಕೆ ಅಲೋ ಮಾಡಿಲ್ಲ. ಅದಕ್ಕೆ ಇಲ್ಲಿ ಫೋಟೋನ ವಿಡಿಯೋನ ಮಾಡ್ಕೋತಾ ಇದ್ದೀನಿ. ನೋಡಿ ಅಷ್ಟು ಕ್ರೌಡ್ ಇದ್ದಾರೆ. ಇವತ್ತು ಸಂಡೇ. ಇಲ್ಲೊಂದು ಮದುವೆ ನಡೀತಾ ಇದೆ ನೋಡಿ. ಇಲ್ಲೇ ಕಣ್ ತುಂಬ್ಕೊಳ್ಳಿ. ಇದೇ ಅಮ್ಮನ್ನ ತುಂಬಾ ನಂಬ್ತೀವಿ ನಾವು. ನೋಡ ಡಾಗಿ ಕರ್ಕೊಂಡು ಹೋಗ್ತಾರೆ ಈಗ. ಕಿಚ್ಚು ಕೊಡೋದಕ್ಕ, ಕಿಚ್ಚು ಕೊಡು. ಇವಾಗ ಕಾರ್ ಪೂಜೆ ಮಾಡ್ತಾ ಇದೀವಿ. ಆಯ್ತಾಯ್ತು ಬಾ. ಆ ದೇವ್ರ ತೆಗೆದು ಕೊಡಿಸಂತು. ಅಲ್ಲಿ ಐತೆ ಆ ಕಡೆ ಇದ್ರಾಗ. ಅದು ಹಾಕ್ಬಿಡು. ಹಾಕು ಹಾಕು ಕದ. ಬಾ ಈ ಕಡೆ ಹಾಕು. ತುಂಬ ಬಿಸಿ. ಮದುವೆ ಮನೆಯಲ್ಲ ಅಕ್ಕಿ ಜನ. ಡ್ರೋನ್ ಕಾಡಿಸುತ್ತೆ. ಓಂ ಚಕ್ರೆ ನಾನು ಕಳಂಕ ಸಂಪರ್ಕಿಸ್ತಾ ಚಕ್ರೆ ನಾಟಿಸಿ. अर्घ्यं समापनं स्वाहा जलादि समाप्यामि स्वाहा स्वाहा शान्तियुक्तं सदैव पुष्पाञ्जलिः बंग हाक ಸೊ ಫ್ರೆಂಡ್ಸ್, ಫೈನಲ್ ಆಗಿ ದೇವರದ್ದು ದರ್ಶನ ತುಂಬಾ ಚೆನ್ನಾಗಾಯಿತು. ಇನ್ನೇನು ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 1:30 ಆಗಿದೆ ಇವಾಗ. ದೇವರ ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ ಕಾರ್ ಪೂಜೆನೂ ತುಂಬಾ ಚೆನ್ನಾಗಾಯಿತು ನಮ್ಮದು. ನೋಡಿ ಇವಾಗ ಇಲ್ಲೇ ಕಾರ್ ಸ್ಟಾಪ್ ಮಾಡಿದ್ದೀವಿ. ಇಲ್ಲಿಂದ ಹಿಂಗೆ ಹೊರಡೋದು. ತುಂಬಾ ಚೆನ್ನಾಗಾಯಿತು.
ನಾವು ಯಾಕೆ ಈ ದೇವರಿಗೆ ಬಿಲೀವ್ ಮಾಡ್ತೀವಿ ಅಂತಂದರೆ ಹೂವು ಪ್ರಸಾದ ಕೊಡುತ್ತೆ. ಯಾಕೆ ಇದೇ ದೇವರಿಗೆ ನಾವು ಕಾರ್ ಪೂಜೆ ಮಾಡಿಸ್ತೀವಿ, ಕಾರ್ ಪೂಜೆ ಯಾವಾಗಲೂ ಈ ದೇವರಿಗೆ ಯಾಕೆ ಮಾಡಿಸ್ತೀವಿ ಅಂತಂದರೆ ಈ ದೇವರು ಹೂವು ಪ್ರಸಾದ ಕೊಡುತ್ತೆ. ಅದಕ್ಕೋಸ್ಕರನೇ ನಾವು ಈ ಪ್ರಸಾದನ ತುಂಬ ವರ್ಷದಿಂದ ಬಿಲೀವ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೋಸ್ಕರನೇ ನಾವು ಹೂವು ಪ್ರಸಾದನ ಕೇಳಿದ್ವಿ, ಕಾರ್ ತೊಗೊಳ್ತಾ ಇದ್ದೀವಿ ಈ ರೀತಿ ಈ ಕಾರು ಅಂತ. ಸೊ ಇದೇ ನಂಬರ್ ಅಂತ ಕೇಳಿದ್ವಿ. ಸೊ ಆವಾಗ ಹೇಳಿದರು ಪ್ರಸಾದ ಕೊಟ್ಟಿತ್ತು ಅಮ್ಮನವರು. ಪ್ರಸಾದ ಕೊಟ್ಟಿರೋದಕ್ಕೋಸ್ಕರನೇ ನಾವು ಈ ಕಾರ್ನ ಬೈ ಮಾಡಬೇಕಾಯ್ತು, ಆಶೀರ್ವಾದ ಮಾಡಿದ್ರಲ್ವ ಅಂತ. ಸೊ ಫೈನಲ್ಲಾಗಿ ನಮಗೆ ತುಂಬಾ ಖುಷಿ ಇದೆ. ಕಾರ್ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು. ಇನ್ನೇನು ಮುಗಿಸ್ಕೊಂಡು ಹೊರಟಿದ್ದೀವಿ. ತುಂಬಾ ಖುಷಿ ಆಯಿತು ಫ್ರೆಂಡ್ಸ್, ಇನ್ನೇನಿಲ್ಲ. ನಿಮ್ಗೇನಾದರೂ ಈ ಟೆಂಪಲ್ದು ಹೂವು ಪ್ರಸಾದ ಆ ರೀತಿ ಏನಾದರೂ ನೋಡಬೇಕು ಅಂತಂದರೆ ಡೆಫಿನೆಟಾಗಿ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದ್ರದ್ದು ಅಡ್ರೆಸ್ ಎಲ್ಲ ನೀಟಾಗಿ ಕೊಟ್ಟಿರ್ತೀನಿ. ನೀವು ಕೂಡ ಏನಾದರೂ ಕೇಳ್ಕೋಬೇಕು, ಏನಾದರೂ ಬಿಸ್ನೆಸ್ ಮಾಡಬೇಕಾ, ಏನಾದರೂ ಒಂದು ಮನೆ ಕಟ್ಟಬೇಕಾ, ಏನಾದರೂ ಒಂದು ಕೇಳಬೇಕು ಅಂತಂದರೆ ಡೆಫಿನೆಟಾಗಿ ನನಗೆ ಕಾಮೆಂಟ್ ಮಾಡಿ. ನಾನು ಲೊಕೇಶನ್ ಕೂಡ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಹೋಗಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್, ಲವ್ ಯು. ಬಾಯ್ ಬಾಯ್ ಟು ಹುಂಚಾ.